ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಅವರೆಕಾಳು ಪಲಾವ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳಾಕ ಈ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಇವನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಒಂದು ಜಾರ್ ತೊಗೊರಿ. ಜಾರ್ ತೊಗೊಂಡ್ಬಿಟ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ, ಹಂಗೆ ಒಂದು 3 ಪೀಸ್ನಷ್ಟು ಅಲ್ಲ, ಹಂಗೆ ಒಂದು 2 ಗಡ್ಡಿ ಬೆಳ್ಳುಳ್ಳಿ, ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ರುಬ್ಬಿಟ್ಕೊಂಡ್ಬಿಡ್ರಿ. ನೋಡಿರಿ, ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಈ ರೀತಿ ರುಬ್ಬಿಟ್ಕೊಂಡಿನಿ. ಮಸಾಲೆ ಇವಾಗ ರೆಡಿ ಆಗೈತಿ. ಈ ಕಡೆ ನಾವು ಗ್ಯಾಸ್ ಹಚ್ಕೊಳ್ಳೋಣಂತ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ನಾನು ಒಂದು ಕುಕ್ಕರನ್ನು ಬಿಸಿಗೆ ಇಟ್ಕೊಳಕತ್ತೀನಿ ನೋಡ್ರಿ. ನೀವು ಕುಕ್ಕರಲ್ಲಿ ಮಾಡ್ತಿದ್ರೆ ಕುಕ್ಕರಲ್ಲಿ ಮಾಡ್ಕೋಬೋದ್ರಿ, ಇಲ್ಲ ಪಾತ್ರೆಯಲ್ಲಿ ಮಾಡ್ಕೋತೀನಂದ್ರೂ ಪಾತ್ರೆದಲ್ಲೂ ಮಾಡ್ಕೋಬೋದು. ಹಾಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕಾಕತ್ತೀನಿ. ನೀವು ತುಪ್ಪ ಯೂಸ್ ಮಾಡೋರಾಗಿದ್ದರೆ ತುಪ್ಪನೂ ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಮಸಾಲೆಗೆ ಒಂದು 2 ಚಮಚದಷ್ಟು ಬಡೆ ಸೊಂಪು, ಹಾಗೆ ಸೊಂಪು ಕಾಳು ಅಂತ ಏನು ಕರಿತೀವಿ ನೋಡ್ರಿ, ಅದು ಸ್ಟಾರ್ ಹೂವು, ಹಾಗೆ ಒಂದು 2 ಏಲಕ್ಕಿ, ಒಂದು 3 ಲವಂಗ, ಒಂದು ಪಲಾವ್ ಎಲೆ, 2 ಚಕ್ಕೆ, ಹಾಗೆ ಒಂದು 2 ಚಮಚದಷ್ಟು ನಾನು ಕಸೂರಿ ಮೆಂತ್ಯನ ಹಾಕ್ಕೊಳತ್ತೀನಿ ನೋಡ್ರಿ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆಲಿ ನಾವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಮತ್ತು ನಾವು ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಯಾವುದು ಏನು ಹಾಕಕತ್ತಿಲ್ಲ. ಅಂದ್ರೆ ಧನಿಯಾ ಪುಡಿ, ಗರಂ ಮಸಾಲೆ ಇದು ಯಾವುದು ಏನು ಹಾಕದೇನೆ ಇಷ್ಟೇ ಮಸಾಲೆಯಲ್ಲಿ ಮಾಡಿ ತೋರ್ಸಕತ್ತೀನಿ. ಅದರ ತುಂಬ ರುಚಿಯಾಗಿ ಬಂದೈತಿ. ಇಷ್ಟೇ ಮಸಾಲೆಯಲ್ಲಿ ಕೂಡ ಅದು ರುಚಿ ಮಾತ್ರ ಅಣ್ಣಾವತ್ತದ. ಇದಕ್ಕೆ ನಾನು ಒಂದು ಕಪ್ನಷ್ಟು ಉಳ್ಳಾಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಾಗ, ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಉಳ್ಳಾಗಡ್ಡಿನ ಪೂರ್ತಿ ಹಸಿ ವಾಸನೆ ಹೋಗುವಂಗೆ ಎಣ್ಣೆ ಒಳಗೆ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಉಳ್ಳಾಗಡ್ಡಿ ಪೂರ್ತಿ ಎಣ್ಣೆ ಒಳಗೆ ಕರಗಬೇಕು, ಅಲ್ಲಿವರೆಗೂ ನೀವು ಫ್ರೈನ ಮಾಡ್ಕೊಳ್ರಿ. ನೋಡಿದ್ರಲ್ಲ, ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಕಪ್ನಷ್ಟು ಅವರೆಕಾಳನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ಈ ಅವರೆಕಾಳು ಹಾಕ್ಕೊಂಡ್ಬಿಟ್ಟು ಅದನ್ನು ನೀವು ಚಂದಗೆ ಫ್ರೈ ಮಾಡ್ಕೊಳ್ರಿ. ಈ ಅವರೆಕಾಳದ ಮೇಲಿನ ಸೆಪ್ಪಿ ಸ್ವಲ್ಪ ಓಪನ್ ಆಗಬೇಕು ನೋಡ್ರಿ, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೌಟಿಂದ ಕೈ ಆಡಿಸಿ ಫ್ರೈ ಮಾಡ್ಕೊಳ್ರಿ. ಹಂಗೆ ನಾವು ಇದಕ್ಕೆ ರುಬ್ಬಿದ್ದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಹಾಕ್ಕೊಳ್ರಿ. ಅದನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಸೌಟಿಂದ ಕೈ ಆಡಿಸಿ ಪೂರ್ತಿ ಹಸಿ ವಾಸನೆ ಹೋಗುವವರೆಗೂ ನಾವು ಚಂದಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಈ ರೀತಿ ಇಷ್ಟು ಮಸಾಲೆ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸೀಸನಲ್ಲಿ ಸಿಗ್ತಕ್ಕಂಥ ಅವರೆಕಾಳು ಈ ಚಳಿಗಾಲದಾಗಂತೂ ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು, ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಚಂದಗೆ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಅದೆಲ್ಲ ಪೂರ್ತಿ ಫ್ರೈ ಆಗೈತಿ. ಇದಕ್ಕೆ 1 ಕಪ್ನಷ್ಟು ನಾನು ಕಾಯಿ ಹಾಲನ್ನ ಹಾಕ್ಕೊಳತ್ತೀನಿ. ನೀವು ಕಾಯಿ ಹಾಲು ತಗೊಳ್ಬೇಕಾದಾಗ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತಗೋರಿ, ಕಾಯಿ ಹಾಲು ಬಂದ್ಬಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ 1 ಕಪ್ನಷ್ಟು ಹಾಕಿದಾದ್ಮೇಲೆ ನಾನು ಸೌಟಿಂದ ಕೈ ಆಡಿಸಿ ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ನೋಡ್ರಿ. ಇದಕ್ಕೆ ನಾನು ಒಂದು 2 ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೆ. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದು 3 ಸಾರಿ. ಇವಾಗ ಅಕ್ಕಿನೂ ಹಾಕ್ಕೊಳತ್ತೀನಿ. ಅಕ್ಕಿ ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಸೌಟಿಂದ ಕೈ ಆಡಿಸಿ ಹಿಂಗೆ ಸ್ವಲ್ಪ ಕುದಿ ಬರ್ತಿರ್ಬೇಕು ನೋಡ್ರಿ. ಆವಾಗ ನೀವು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ನೀವು ಸೀಟಿನ ಹೊಡೆಸ್ಕೋಬೋದು. ಇವಾಗಲೇ ನೀವು ಸ್ವಲ್ಪ ಉಪ್ಪು ಮತ್ತು ಖಾರ ಬೇಕನ್ಸಿದ್ರೆ ಇವಾಗ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ರಿ. ನಿಮ್ಗೆ ಇನ್ನೂ ಸ್ವಲ್ಪ ಉಪ್ಪು ಅದು ಏನಾರು ಬೇಕನ್ನಿಸ್ತಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಹಂಗೆ ನಾನಿಲ್ಲಿ ನೀರನ್ನು ಹಾಕ್ಕೊಳತ್ತೀನಿ ನೋಡ್ರಿ, 1 ಗ್ಲಾಸ್ನಷ್ಟು. ನಿಮಗೆ ಅಕ್ಕಿಗೆ ನೀರಿನ ಅಳತಿ ಗೊತ್ತಾಗಲಿಲ್ಲ ಅಂದರೆ ಈ ಲೈನ್ ಏನು ತೋರ್ಸಾತಿ ನೋಡ್ರಿ, 2ನೇ ಲೈನಿಗೆ ಇಷ್ಟು ಲೈನಿಗೆ ನೀವು ನೀರು ಹಾಕ್ಕೊಂಡು ಈ ಲೈನ್ಗೆ ಬರೋಬ್ಬರಿ ನೀರು ಬರ್ಬೇಕು ನೋಡ್ರಿ. ಅಲ್ಲಿಗೆ ನೀವು ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಅನ್ನ ಬರೋಬ್ಬರಿ ಹಾಕ್ಬೇಕು ನೋಡ್ರಿ, ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡ್ರಿ ಕುಕ್ಕರ್ 3 ವಿಸಲ್ ಆದಿಂದಾಗ ಪೂರ್ತಿ ಅನ್ನ ಎಲ್ಲ ತಣ್ಣಗಾಗೈತಿ. ಇವಾಗ ನೋಡ್ರಿ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳತ್ತೀನಿ. ಅಂದರೆ ಕುಕ್ಕರ್ ಲಿಡ್ ಪೂರ್ತಿ ತಣ್ಣಗಾಗೈತಿ. ಆವಾಗ ನಾನು ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ. ಈ ಚಳಿಗಾಲದಲ್ಲಿ ಅವರೆಕಾಳು ಸೀಸನ್ ಇರೋದ್ರಿಂದ ಈ ಅವರೆಕಾಳು ಪಲಾವ್ನ ಮಾಡಿ ತೋರಿಸೀನಿ. ಹಂಗೆ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ರೆಸಿಪಿ ಅದ. ನೀವು ಮತ್ತ್ಯಾಕೆ ತಡ ಮಾಡ್ತೀರಿ, ಒಂದ್ಸಲ ನೀವು ಅವರೆಕಾಳು ಪಲಾವ್ನ ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತಂತ ನಮಗೂ ಹೇಳ್ರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗಬೇಡ್ರಿ. ಈ ರೀತಿ ಮಕ್ಕಳಿಗೆ ಮನ್ಯಾಗ ಮಾಡಿಕೊಡ್ರಿ. ಹಂಗೆ ಲಂಚ್ ಬಾಕ್ಸು, ಟಿಫಿನ್ನು ಎಲ್ಲದಕ್ಕೂ ಮಾಡಿಕೊಡ್ರಿ. ಹಂಗೆ ಬ್ಯಾಚುಲರ್ಸ್ ಅವರು ಇದ್ದರೂ ಕೂಡ ಮಾಡ್ಕೊಳ್ಬೋದು. ತುಂಬ ಈಸಿ ಆದ ರೆಸಿಪಿ ಅದೇ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಬರ್ತೀನಂತ್ರಿ. ನಮಸ್ಕಾರ ರೀ.